ನಮಸ್ಕಾರ ಎಲ್ಲರಿಗೂ. ಗುರುವಾರದ ಈ ಗುರುಚರಿತ್ರೆಯ ಅಂಕಣಕ್ಕೆ ಎಲ್ಲರಿಗೂ ಸ್ವಾಗತ. ಈಗ ನಾವು ಗುರುಚರಿತ್ರೆಯ 20ನೇ ಅಧ್ಯಾಯದಲ್ಲಿದ್ದೇವೆ. ಹಿಂದಿನ ವಿಡಿಯೋದಲ್ಲಿ ನಾವು 20ನೇ ಅಧ್ಯಾಯದ ಮೊದಲ ಭಾಗವನ್ನು ನೋಡಿದ್ದೇವೆ. ಅದರಲ್ಲಿ ಸಿದ್ಧಮುನೀಶ್ವರರಲ್ಲಿ ನಾಮಧಾರಕ ಕೇಳ್ತಾನೆ, ಗುರುಗಳು ಗಾಣಗಾಪುರಕ್ಕೆ ಬಂದ ನಂತರ ನರಸಿಂಹವಾಡಿಯಲ್ಲಿ ಅವರ ಮಹಿಮೆ ಹೇಗೆ ವಿಸ್ತಾರ ಆಯಿತು, ಅದನ್ನು ನೀವು ನನಗೆ ಹೇಳಿ ದಯವಿಟ್ಟು ಅಂತ. ಆಗ ಸಿದ್ಧಮುನಿಗಳು ನಾಮಧಾರಕನಿಗೆ ನರಸಿಂಹವಾಡಿಯಲ್ಲಿರುವಂತಹ ಔದುಂಬರ ವೃಕ್ಷದ ಮಹಿಮೆಯನ್ನು ಹೇಳುತ್ತಾ ಹೋದರು. ಅಲ್ಲಿ ಅವರು ಗೌಪ್ಯವಾಗಿ ಇದ್ದರು ಅಂತ ಅವರು ಹೇಳಿದರು. ಹಾಗೆ ಹೇಳುತ್ತಾ ಅವರು ಅವರ ಅನೇಕ ಮಹಿಮೆಗಳಲ್ಲಿ ಒಂದನ್ನು ಉದಾಹರಣಾರ್ಥವಾಗಿ ನಾಮಧಾರಕನಿಗೆ ಹೇಳುತ್ತಾರೆ. ಶಿರೋಳ ಅನ್ನುವಂತಹ ಗ್ರಾಮ, ಅಲ್ಲಿ ಗಂಗಾಧರನೆಂಬ ಹೆಸರಿನ ಬರುವ ಬ್ರಾಹ್ಮಣ ಇದ್ದ. ಆತ ವೇದಶಾಸ್ತ್ರ ಸಂಪನ್ನ, ಸುಶೀಲ, ಚಾರಿತ್ರ್ಯವಂತನೂ ಆಗಿದ್ದ. ಆತನ ಹೆಂಡತಿ ಕೂಡ ಹಾಗೆ ಮಹಾಸಾಧ್ವಿ ಪತಿವ್ರತೆಯಾಗಿದ್ಲು. ಆದರೆ ಪೂರ್ವಜನ್ಮದ ಸಂಚಿತ ಕರ್ಮದಿಂದಾಗಿ ಆ ಪತಿವ್ರತೆಯ ಹೊಟ್ಟೆಯಿಂದ ಹುಟ್ಟಿದಂತಹ ಎಲ್ಲ ಮಕ್ಕಳೂ ಕೂಡ ಶೈಶವಾವಸ್ಥೆಯಲ್ಲಿಯೇ ಸತ್ತು ಹೋಗ್ತಾ ಇದ್ವು. ಆದ್ದರಿಂದ ಅವಳಿಗೆ 5 ಜನ ಮಕ್ಕಳಾದರೂ ಕೂಡ ಅವೆಲ್ಲ ಹುಟ್ಟಿದೊಡನೆಯೇ ಸತ್ತು ಹೋದವು. ಆದ್ದರಿಂದ ದಂಪತಿಗಳಿಬ್ಬರು ತುಂಬ ದುಃಖಿಗಳಾಗಿದ್ದರು. ಆ ಕಾರಣಕ್ಕಾಗಿ ಆಕೆ ಅನೇಕ ರೀತಿಯ ಉಪವಾಸಗಳನ್ನು ಮಾಡಿದ್ಲು, ಅನೇಕ ದೇವರನ್ನು ಪೂಜಿಸಿದ್ಲು. ಆದರೂ ಕೂಡ ಪೂರ್ವಜನ್ಮದ ಕರ್ಮ ಬಲವಂತವಾಗಿದ್ದಂತಹ ಬಲವತ್ತರವಾಗಿದ್ದಂತಹ ಕಾರಣದಿಂದಾಗಿ ಅವಳ ಮಕ್ಕಳು ಬದುಕ್ತಾ ಇರಲಿಲ್ಲ. ಕೊನೆಗೆ ಆ ಬ್ರಾಹ್ಮಣ ಪತ್ನಿ ಓರ್ವ ವಿದ್ವಾಂಸ ಬ್ರಾಹ್ಮಣನಲ್ಲಿ ಹೋಗ್ತಾಳೆ. ಅಲ್ಲಿ ಹೋಗಿ ತನ್ನ ಸಮಸ್ಯೆಗೆ ಪರಿಹಾರವನ್ನು ಆತನಲ್ಲಿ ಕೇಳುತ್ತಾಳೆ. ಆ ಪಂಡಿತರು ಆಕೆಗೆ ಅದನ್ನು ಚೆನ್ನಾಗಿ ವಿವರಿಸಿ ಈ ರೀತಿಯಾಗಿ ಹೇಳುತ್ತಾರೆ, ಅಮ್ಮ, ನಿನ್ನ ಮಕ್ಕಳು ಬದುಕದೇ ಇರುವುದಕ್ಕೆ ನಿನ್ನ ಪೂರ್ವಜನ್ಮದ ಕರ್ಮ ಕಾರಣ. ನೀನು ಕಳೆದ ಜನ್ಮದಲ್ಲಿ ಶೌನಕ ಗೋತ್ರದ ಬರುವ ಬ್ರಾಹ್ಮಣನಿಂದ 100 ರೂಪಾಯಿಯನ್ನು ಸಾಲವಾಗಿ ಪಡೆದುಕೊಂಡು ಅದನ್ನು ನೀನು ಆತನಿಗೆ ಮರಳಿ ಕೊಟ್ಟಿಲ್ಲ. ಆತ ಬಹಳ ಲೋಭಿಯಾಗಿದ್ದ. ಆತ ನಿನ್ನ ಹತ್ರ ಅದನ್ನು ಪರಿಪರಿಯಾಗಿ ಕೇಳ್ತಾ ಇದ್ದ, ಬೇಡ್ತಾ ಇದ್ದ ವಾಪಸ್ಸು. ಆ ಚಿಂತೆಯಲ್ಲೇ ಆತ ಸತ್ಯಾಗ್ರಹವನ್ನು ಮಾಡ್ತಾನೆ ನಿನ್ನ ಮನೆ ಎದುರು ಕೂಡ. ಹಾಗೆಯೇ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡು ತನ್ನ ಶರೀರವನ್ನು ತ್ಯಾಗ ಮಾಡ್ತಾನೆ. ಆ ಕಾರಣದಿಂದ ಆತ ಪಿಶಾಚಿಯಾಗಿ ಇದ್ದಾನೆ. ಆತನೇ ನಿನ್ನ ಮಕ್ಕಳು ಶೈಶವಾವಸ್ಥೆಯಲ್ಲಿ ಸಾಯುವುದಕ್ಕೆ ಕಾರಣೀಭೂತ. ನೀನು ಮಾಡಿದಂತಹ ಕರ್ಮವನ್ನು ನೀನೇ ಭೋಗಿಸಬೇಕಾದ್ದು ಅನಿವಾರ್ಯ ಅಂತ ಹೇಳುತ್ತಾರೆ. ಆಮೇಲೆ ಇದನ್ನು ಕೇಳಿದಂತಹ ಆ ಬ್ರಾಹ್ಮಣಿ ಆ ವಿದ್ವಾಂಸ ಬ್ರಾಹ್ಮಣನ ಪಾದಗಳಿಗೆ ನಮಸ್ಕರಿಸಿ, ಪೂಜ್ಯರೇ, ನನ್ನ ಈ ಘೋರವಾದ ಸಂಚಿತ ಕರ್ಮದ ಪರಿಹಾರಕ್ಕೆ ಏನಾದರೊಂದು ಉಪಾಯವನ್ನು ಸೂಚಿಸಿ ನನ್ನನ್ನು ಉದ್ಧಾರಗೊಳಿಸಿ ಅಂತ ವಿನಯದಿಂದ ಕೇಳಿಕೊಳ್ತಾಳೆ. ಆಗ ವಿಪ್ರೋತ್ತಮರು ಮತ್ತೊಮ್ಮೆ ಯೋಚನೆಯನ್ನು ಮಾಡಿ, ನೀನು ಬ್ರಹ್ಮ ಸಂಪತ್ತನ್ನು ಅಪಹಾರ ಮಾಡಿದ್ದೀಯಾ, ಹಾಗೆಯೇ ಆ ಬ್ರಾಹ್ಮಣನ ಆತ್ಮಹತ್ಯೆಗೆ ಕಾರಣೀಭೂತಳಾಗಿರುವೆ. ಇದು 2 ದೊಡ್ಡ ಮಹಾಪಾಪಗಳು ನಿನ್ನಿಂದ ಘಟಿಸಿ ಹೋಗಿವೆ. ಆ ಬ್ರಾಹ್ಮಣ ಸತ್ತಾಗ ಅನ್ಯರು ಯಾರೂ ಆತನ ಅಂತ್ಯಕ್ರಿಯಾ ಕರ್ಮಗಳನ್ನು ಮಾಡಲಿಲ್ಲ. ಹಾಗಾಗಿ ಆತ ಪಿಶಾಚಿ ಜನ್ಮವನ್ನು ಹೊಂದಿದ್ದಾನೆ. ಆತನ ದ್ರವ್ಯವನ್ನು ನೀನು ಉಪಯೋಗಿಸಿದ್ದರಿಂದ ಆತನ ಕರ್ಮಾದಿಗಳನ್ನು ಮಾಡುವ ಹೊಣೆಯೂ ನಿನ್ನದಾಗಿದೆ. ಆತನಿಗೆ ಉದ್ಧಾರ ಗತಿಯುಂಟಾಗಿ ನಿನ್ನ ಮಕ್ಕಳು ಬದುಕುವಂತಾಗಬೇಕಾದರೆ ನೀನು ವಿದ್ಯುಕ್ತವಾಗಿ ಆತನ 16ನೇ ಕರ್ಮವನ್ನು ಮಾಡಿ ಶೌನಕ ಗೋತ್ರದ ಯಾವನಾದರೊಬ್ಬ ಬ್ರಾಹ್ಮಣನಿಗೆ ನೀನು ಆತನಿಂದ ಪೂರ್ವಜನ್ಮದಲ್ಲಿ ಸಾಲ ಪಡೆದಂತಹ 100 ರೂಪಾಯಿಗಳನ್ನು ದಾನವಾಗಿ ಕೊಡಬೇಕು. ನೀನು ಈ ಕರ್ಮವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸಬೇಕು. ಹಾಗೆಯೇ ಕೃಷ್ಣ ಮತ್ತು ಪಂಚಗಂಗಾ ಸಂಗಮದಲ್ಲಿ ಸ್ನಾನವನ್ನು ಮಾಡ್ತಾ ಅಲ್ಲಿರುವ ಔದುಂಬರ ವೃಕ್ಷವನ್ನು ಆರಾಧಿಸ್ತಾ 1 ತಿಂಗಳವರೆಗೆ ಉಪವಾಸವನ್ನು ಕೈಗೊಳ್ಳಬೇಕು. ಅಲ್ಲಿರುವ ಪಾದುಕೆಗಳೆಂದರೆ ಅದು ಶ್ರೀ ಗುರು ನರಸಿಂಹ ಸರಸ್ವತಿಯವರೇ ಅನ್ನುವಂತಹ ನಿಶ್ಚಿತ ಭಾವನೆಯಿಂದ ನಿತ್ಯ ಪೂಜೆ ಮಾಡಬೇಕು. ಈ ಬಗೆಯ ಆಚರಣೆಯನ್ನು ನೀನು 1 ತಿಂಗಳ ಕಾಲ ಪೂರ್ಣಗೊಳಿಸಿದಲ್ಲಿ ನಿನ್ನ ಮಕ್ಕಳು ಶತಾಯುಷಿಗಳಾಗಿ ಬಾಳಲು ಸಾಧ್ಯ ಅಂತ ಪರಿಹಾರವನ್ನು ಹೇಳುತ್ತಾರೆ. ಆ ಬ್ರಾಹ್ಮಣ ಪಂಡಿತನ ಪರಿಹಾರವನ್ನು ಕೇಳಿದಂತಹ ಈ ಸಾಧ್ವಿ ಬ್ರಾಹ್ಮಣಿ ಚಿಂತೆಗೀಡಾಗ್ತಾಳೆ. ಯಾಕಂತಂದರೆ ಅವಳ ಹತ್ತಿರ 100 ರೂಪಾಯಿಗಳಷ್ಟು ದುಡ್ಡು ಇರಲಿಲ್ಲ.
ಮತ್ತೆ ಆಕೆ ಆ ಬ್ರಾಹ್ಮಣನಿಗೆ ವಂದಿಸಿ ಹೇಳ್ತಾಳೆ, ಸ್ವಾಮಿ, ನನ್ನ ಹತ್ರ ಆ ಬ್ರಾಹ್ಮಣನ ಋಣ ತೀರಿಸುವಷ್ಟು ಹಣವಿಲ್ಲ. ಆದರೆ ನಾನು ವ್ರತ, ಉಪವಾಸ, ಪೂಜೆ, ಪುನಸ್ಕಾರ ಆದಿ ಸರ್ವ ಕಾಯ ಕಷ್ಟದ ಕೆಲಸಗಳನ್ನು ಮಾಡಬಲ್ಲೆ. ಇದರಿಂದ ಏನಾದರೂ ಪ್ರಯೋಜನ ಇದೆಯೇ ಅಂತ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ವಿಪ್ರೋತ್ತಮರು ಸ್ವಲ್ಪ ಯೋಚನೆಯನ್ನು ಮಾಡಿ, ಸರಿ ತಾಯಿ, ನೀನಷ್ಟೇ ಮಾಡು. ನೀನು ಕೃಷ್ಣ ಪಂಚಗಂಗಾ ಸಂಗಮಕ್ಕೆ ಹೋಗಿ ಅಲ್ಲಿ ನಿತ್ಯ ಸ್ನಾನವನ್ನು ಮಾಡ್ತಾ ಔದುಂಬರ ವೃಕ್ಷದಡಿಯಲ್ಲಿ ಗುಪ್ತವಾಗಿ ವಾಸಿಸ್ತಾ ಇರುವಂತಹ ನರಸಿಂಹ ಸರಸ್ವತಿ ಯತಿರಾಯರನ್ನು ಆರಾಧಿಸ್ತಾ ಉಪವಾಸವನ್ನು ಕೈಗೊಂಡರೆ ಆ ಸದ್ಗುರುನಾಥನೇ ನಿನ್ನ ಬ್ರಹ್ಮ ಹತ್ಯೆಯ ದೋಷವನ್ನು ನಿವಾರಿಸಿ ನಿನಗೆ ಯಾವುದಾದರೊಂದು ಮಾರ್ಗವನ್ನು ಕಲ್ಪಿಸಿಕೊಟ್ಟೇ ಕೊಡ್ತಾನೆ. ನಂತರ ಆ ಸದ್ಗುರುವಿನ ನಿರೋಪ ಪಡೆದು ನೀನು ಶಕ್ಯವಿದ್ದಷ್ಟೇ ದ್ರವ್ಯವನ್ನು ಖರ್ಚು ಮಾಡಿ ಸತ್ತ ಬ್ರಾಹ್ಮಣನ ಅಂತ್ಯ ಸಂಸ್ಕಾರ ಅಂತಂದರೆ 16ನೇ ದಿನದ ಕಾರ್ಯವನ್ನು ನೆರವೇರಿಸು ಅಂತ ಸಮಾಧಾನವನ್ನು ಹೇಳಿ ಕಳುಹಿಸಿ ಕೊಡ್ತಾರೆ. ಇದಿಷ್ಟು ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ. ಅದನ್ನು ಮುಂದುವರಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಬ್ರಾಹ್ಮಣ ಪಂಡಿತರ ಸೂಚನೆಯನ್ನು ಕೇಳಿ ಆ ವಿಪ್ರ ಪತ್ನಿಗೆ ಸಮಾಧಾನ ಆಗ್ತದೆ. ಆಕೆ ಅವರ ಆಜ್ಞೆಯಂತೆ ಪಂಚಗಂಗಾ ಕೃಷ್ಣ ಸಂಗಮಕ್ಕೆ ಬರ್ತಾಳೆ. ಅಲ್ಲಿ ಪಾಪ ವಿನಾಶಿ ತೀರ್ಥದಲ್ಲಿ ವಿಧಿಪೂರ್ವಕವಾಗಿ ಸ್ನಾನವನ್ನು ಮಾಡಿ ಗುರುಗಳ ಸ್ಥಾನವಾದ ಔದುಂಬರ ವೃಕ್ಷಕ್ಕೆ ಬಂದು ಆ ವೃಕ್ಷಕ್ಕೆ 7 ಸಲ ನೀರನ್ನು ಎರಿತಾಳೆ. 108 ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡ್ತಾಳೆ. ಉಪವಾಸವನ್ನು ಕೈಗೊಂಡು ನಿತ್ಯವೂ ಈ ರೀತಿ ಗುರು ಸೇವೆಯನ್ನು ಮಾಡುತ್ತಾ 3 ದಿನಗಳನ್ನು ಕಳೀತಾಳೆ. ಒಂದು ರಾತ್ರಿ ಅವಳು ನಿದ್ರಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಪಿಶಾಚಿ ಜನ್ಮವನ್ನು ಹೊಂದಿದಂತಹ ಆ ಬ್ರಾಹ್ಮಣ ಅವಳ ಸ್ವಪ್ನದಲ್ಲಿ ಕಾಣಿಸಿಕೊಳ್ತಾನೆ. ಮತ್ತೆ ಕಾಣಿಸಿಕೊಂಡು ತನ್ನ 100 ರೂಪಾಯಿಗಳನ್ನು ಕೊಡದೇ ಇದ್ದರೆ ಅವಳ ಪ್ರಾಣವನ್ನು ತೆಗೆದುಕೊಳ್ಳುವುದಾಗಿಯೂ ಅವಳ ವಂಶವನ್ನು ನಾಶ ಮಾಡುವುದಾಗಿಯೂ ಬೆದರಿಸ್ತಾ ಅವಳನ್ನು ಹೊಡಿಲಿಕ್ಕೆ ಹೋಗ್ತಾನೆ. ಕೂಡಲೇ ಆ ವಿಪ್ರಸ್ತ್ರೀಯು ಅಂಜಿ ಔದುಂಬರ ಮರದಡಿಗೆ ಓಡಿ ಬರ್ತಾಳೆ. ಅಲ್ಲಿ ಶ್ರೀ ಗುರುಗಳು ಧ್ಯಾನಾಸಕ್ತರಾಗಿ ಕುಳಿತುಕೊಂಡಿದ್ದರು. ಅವರು ಆ ಪಿಶಾಚಿ ಬ್ರಾಹ್ಮಣನನ್ನು ತಡೆದು ನಿಲ್ಲಿಸ್ತಾರೆ. ಆ ವಿಪ್ರಸ್ತ್ರೀಗೆ ಅಭಯವನ್ನು ಕೊಡ್ತಾರೆ. ಆಮೇಲೆ ತನ್ನ ಭಕ್ತಳನ್ನು ಹೊಡೆಯುವಂತಹ ಕಾರಣವೇನು ಅಂತ ಪಿಶಾಚಿಯಾದ ಬ್ರಾಹ್ಮಣನನ್ನು ಕೇಳ್ತಾರೆ. ಅದಕ್ಕೆ ಆ ಪಿಶಾಚಿ ಹೇಳ್ತಾನೆ, ಸ್ವಾಮಿ, ಜನ್ಮಾಂತರದಲ್ಲಿ ಇವಳು ನನ್ನ ದ್ರವ್ಯವನ್ನು ಅಪಹರಿಸಿದ್ದಾಳೆ. ಅದಕ್ಕಾಗಿಯೇ ನಾನು ಆತ್ಮಹತ್ಯೆ ಮಾಡಿಕೊಂಡು ಪಿಶಾಚಿ ಆಗಬೇಕಾಯಿತು. ನೀನು ಕೃಪಾಸಾಗರ, ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡುವ ನ್ಯಾಯ ನಿಷ್ಠುರನಾದ ಮಹಾಪ್ರಭು. ಹೀಗಿದ್ದು ಸನ್ಯಾಸಿಯಾದ ನಿನಗೆ ನಿನ್ನ ಭಕ್ತಳ ತಪ್ಪನ್ನು ಮುಚ್ಚಿಟ್ಟುಕೊಂಡು ಅವಳ ಪಕ್ಷ ಹಿಡಿದು ಮಾತನಾಡುವುದು ಈ ರೀತಿಯಾಗಿ ಯೋಗ್ಯವೇ ಅಂತ ಪ್ರಶ್ನೆ ಹಾಕ್ತದೆ ಪಿಶಾಚಿ ಮಾತನ್ನು ಕೇಳಿ ಗುರುದೇವನಿಗೆ ಸಿಟ್ಟು ಬರ್ತದೆ. ಎಲ್ಲೋ ನೀನು ಭಕ್ತಜನರಿಗೆ ಉಪದ್ರವವನ್ನು ಕೊಟ್ಟದ್ದೇ ಆದರೆ ನಿನ್ನನ್ನು ಶಿಕ್ಷಿಸದೆ ನಾನು ಬಿಡಲಾರೆ, ಇದನ್ನು ದೃಢವಾಗಿ ನಂಬಿಕೋ. ಆದರೂ ನಿನ್ನ ಹಿತಾರ್ಥವಾಗಿ ನಾನೊಂದು ಸೂಚನೆಯನ್ನು ಕೊಡ್ತೇನೆ. ಈಗ ನೀನು ಅದರಂತೆ ನಡೆಯಲು ಸಮ್ಮತಿಸುವುದಾದರೆ ಮಾತ್ರ ನಿನ್ನ ಪಿಶಾಚತ್ವವು ದೂರವಾಗಿ ನಿನಗೆ ಸದ್ಗತಿ ಉಂಟಾಗುವುದು. ಈ ವಿಪ್ರಸ್ತ್ರೀಯಲ್ಲಿ ಈಗ ನಿನಗೆ ಕೊಡಬೇಕಾದ ಸಾಲದಷ್ಟು ಹಣವೂ ಇಲ್ಲ. ಆದ್ದರಿಂದ ಅವಳಿಗೆ ಏನು ಕೊಡಲು ಸಾಧ್ಯವೋ ಅಷ್ಟನ್ನೇ ನೀನು ಸ್ವೀಕರಿಸಿ ತೃಪ್ತನಾಗಬೇಕು. ಇದನ್ನು ನೀನು ಒಪ್ಪಿಕೊಳ್ಳುವುದಾದರೆ ಮಾತ್ರ ನನ್ನೆದುರು ನಿಲ್ಲು, ಇಲ್ಲವಾದರೆ ಈಗಿಂದೀಗಲೇ ಇಲ್ಲಿಂದ ಹೊರಟು ಹೋಗಿಬಿಡು. ನನ್ನ ಭಕ್ತಳನ್ನು ನಿನ್ನ ಕಾಟದಿಂದ ರಕ್ಷಿಸುವ ಸಂಪೂರ್ಣ ಹೊಣೆ ನನ್ನ ಮೇಲಿದೆ. ನೀನು ಅವಳಿಗೆ ಏನಾದರೂ ಕೀಟಲೆ ಕೊಟ್ಟರೆ ನಿನಗೆ ತಕ್ಕ ಶಾಸನವನ್ನು ಮಾಡಿ ಪ್ರತಿಬಂಧಿಸಿ ಬಿಡ್ತೇನೆ ಅಂತ ಗುರುಗಳು ಹೇಳ್ತಾರೆ. ಶ್ರೀ ಗುರುಗಳ ಕೋಪೋದ್ರಿಕ್ತವಾದಂತಹ ಈ ಮಾತುಗಳನ್ನು ಕೇಳಿ ಆ ಪಿಶಾಚಿ ಬ್ರಾಹ್ಮಣ ಗಡಗಡನೆ ನಡುಕ್ತಾನೆ. ಆಮೇಲೆ ಭಕ್ತಿಯಿಂದ ಕೈ ಮುಗಿದು, ಮಹಾಪುರುಷನೇ, ನನ್ನ ಯಾವುದೋ ಸುಕೃತದಿಂದಾಗಿ ಇಂದು ನನಗೆ ನಿನ್ನ ಚರಣ ದರ್ಶನದ ಸುಯೋಗ ಒದಗಿ ಬಂದಿದೆ. ನಿನ್ನ ಆಜ್ಞೆಗೆ ನಾನು ಒಪ್ಪಿಕೊಳ್ತೇನೆ. ದಯವಿಟ್ಟು ನನಗೆ ಈ ಪಿಶಾಚಿ ಜನ್ಮದಿಂದ ವಿಮುಕ್ತಿಯಾಗುವುದಕ್ಕೆ ಏನಾದರೂ ಉಪಾಯ ಹೇಳು ತಂದೆ ಅಂತ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಆಗ ಸದ್ಗುರುಗಳು ಆ ಪಿಶಾಚಿಯನ್ನು ಕುರಿತು, ಎಲ್ಲವೋ ಈ ಬ್ರಾಹ್ಮಣ ಪತ್ನಿಯು ಸದ್ಭಾವನೆಯಿಂದ 10 ದಿನಗಳವರೆಗೆ ನಿನ್ನ ಕರ್ಮವನ್ನು ಮಾಡ್ತಾಳೆ. ಆದ್ದರಿಂದಾಗಿ ನಿನ್ನ ಪಿಶಾಚತ್ವವು ನಾಶವಾಗಿ ಸದ್ಗತಿ ಉಂಟಾಗ್ತದೆ ಅಂತ ಹೇಳಿ ನಂತರ ಆ ಬ್ರಾಹ್ಮಣ ಸಾಧ್ವಿಯನ್ನು ಹತ್ತಿರ ಕರೀತಾರೆ. ಕರೆದು, ಅಮ್ಮ, ನಿನ್ನ ಬಳಿ ಇದ್ದಷ್ಟು ದ್ರವ್ಯವನ್ನು ವೆಚ್ಚ ಮಾಡಿ ಈ ಬ್ರಾಹ್ಮಣನ ಹೆಸರಿನಿಂದ ನೀನು ಕರ್ಮವನ್ನು ಮಾಡು ಮತ್ತು ಉತ್ತರ ಕ್ರಿಯೆಯ 10ನೇ ದಿವಸ ಈ ಪ್ರೇತದ ಹೆಸರಿನಿಂದ ಇಲ್ಲಿರುವ ಅಷ್ಟತೀರ್ಥಗಳಲ್ಲಿ ಸ್ನಾನ ಮಾಡು. ಈಗ ನಿತ್ಯವೂ ಆಚರಿಸ್ತಾ ಇರುವಂತೆ ಇನ್ನು 7 ದಿನಗಳವರೆಗೆ ಈ ಔದುಂಬರ ವೃಕ್ಷಕ್ಕೆ ಅಭಿಷೇಕವನ್ನು ಮಾಡು. ಇದರಿಂದ ನಿನ್ನ ಬ್ರಹ್ಮ ಹತ್ಯೆ ಹಾಗೆಯೇ ಪರವಿತ್ತಾಪಹಾರದ ದೋಷಗಳು ನಾಶವಾಗಿ ಈ ಪಿಶಾಚಿಯಾದ ಬ್ರಾಹ್ಮಣನಿಗೆ ಸದ್ಗತಿ ಉಂಟಾಗ್ತದೆ. ನಂತರ ನಿನಗೆ ಪೂರ್ಣಾಯುಷ್ಯ ಉಳ್ಳಂತಹ ಗಂಡು ಹೆಣ್ಣು ಮಕ್ಕಳಾಗ್ತಾರೆ ಅಂತ ಗುರುಗಳು ಹೇಳಿದ್ರು ವಿಪ್ರಸ್ತ್ರೀಗೆ. ಇದೆಲ್ಲ ಕನಸಿನಲ್ಲಿ ಆಗ್ತದೆ. ಆ ಕೂಡಲೇ ವಿಪ್ರಸ್ತ್ರೀಗೆ ನಿದ್ರೆಯಿಂದ ಥಟ್ಟನೆ ಎಚ್ಚರವಾಗ್ತದೆ. ಮುಂದೇನಾಯಿತು ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ನೋಡೋಣ.
ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.